1.15 ಕೋಟಿ ವೆಚ್ಚದ ಕಾಮಗಾರಿಗೆ ಮಂಡ್ಯ ಶಾಸಕ ರವಿಕುಮಾರ್ ಘಣಿಗ ಗುದ್ದಲಿ ಪೂಜೆ ನೆರವೇರಿಸಿದರು. ಮಂಡ್ಯ ತಾಲೂಕಿನ ಚಿಕ್ಕಮಂಡ್ಯ, ದ್ಯಾಪ್ಸಂದ್ರ, ಬೊಂತೆಕೊಪ್ಪಲು, ಮಾಚಗೌಡನಹಳ್ಳಿ ಗ್ರಾಮಗಳಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಹಾಗೂ ಮಾಚಗೌಡನಹಳ್ಳಿ ಗ್ರಾಮದಲ್ಲಿ ಅಂಬೇಡ್ಕರ್ ಭವನದ ಕಟ್ಟಡ ನಿರ್ಮಾಣದ ಕಾಮಗಾರಿಗೆ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ರವಿಕುಮಾರ್ ಘಣಿಗ ರವರು ಗುದ್ದಲಿ ಪೂಜೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಪಿಎಲ್ಡಿ ಬ್ಯಾಂಕ್ ಮಾಜಿ ಉಪಾಧ್ಯಕ್ಷರಾದ ಉಮೇಶ್ ದ್ಯಾಪ್ಸಂದ್ರ, ಕಾಂಗ್ರೆಸ್ ಮುಖಂಡರಾದ ಸಿದ್ದಾರೂಢ ಸತೀಶ್ ಗೌಡ, ದೊರೆ ಪಣಕನಹಳ್ಳಿ, ವಿನಯ್ ಮಹಲಿಂಗಸ್ವಾಮಿ, ಮಾಚಗೌಡನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರೇವಣ್ಣ ಸೇರಿದಂತೆ ಇತರರು ಹಾಜರಿದ್ದರು. ಆಹ್ವಾನಿಸಿದರೆ ಅವ್ರಿಗೂ ಸುಧಾ ಸ್ವಾಗತವನ್ನು ಆಹ್ವಾನಿಸಿ ನೆಚ್ಚಿನ ನಾಯಕರಾದಂಥ ಹಾಗೂ ನಮ್ಮೂರಿನ ಪಕ್ಕದ ಗ್ರಾಮದಂಥ ಒಂದು ಸಂತೋಷದ ಇವತ್ತು ಶುಭ ದಿನದ ಸಂತೋಷದ ದಿವಸ ಅಂತ ನಾನು ಭಾವಿಸ್ತೀನಿ. ಏನಪ್ಪ ಅಂದರೆ ನಮ್ಮೂರಿನ ಎಲ್ಲ ಅಕ್ಕಪಕ್ಕದ ಗ್ರಾಮಸ್ಥರ ಪರವಾಗಿ ನಿಮ್ಮೆಲ್ಲರ ಮುಖಂಡರ ಪರವಾಗಿ ರವಿಕುಮಾರ್ ಅವ್ರನ್ನ ಮತ್ತೊಮ್ಮೆ ನಾನು ಸ್ವಾಗತ ಮಾಡ್ತಾ ಇದ್ದೀನಿ ಗ್ರಾಮದ ಪರವಾಗಿ. ಬಂಧುಗಳೇ, ನನಗೂ ಕೂಡ ನನ್ನದೇ ಆದಂಥ ಕಾರ್ಯ ಒತ್ತಡಗಳಿರ್ತವೆ. ಇದೇ ಕ್ಷೇತ್ರದ ಶಾಸಕರು ಫೋನ್ ಮಾಡಿ ಬರಲೇಬೇಕು ಅಂದಾಗ ನಾವು ಸ್ವಾಗತದಿಂದ ಬರ್ತೀನಿ ಬ್ರದರ್ ಅಂತ ಹೇಳಿದ್ವಿ. ಹಾಗಾಗಿ ಯಾರೋ ಇನ್ನೆಲ್ಲೋ ಒಂದು ಕಡೆ MLA ಆದರೆ, ಇನ್ನೆಲ್ಲೋ ಒಂದು ಕಡೆ ಆದರೆ ನಾವು ಅವ್ರನ್ನ ಕರೀಲಿಕ್ಕಾಗಲ್ಲ. ನಮ್ಮನ್ನು ಫೋನ್ ಮಾಡಿ ಕರೀದಿಯೂ ಇಲ್ಲ, ನಮ್ಮನ್ನು ಆಹ್ವಾನದೂ ಇಲ್ಲ. ಕಳೆದ 10 ವರ್ಷದಲ್ಲಿ ಏನೇನಾಗಿದೆ ಅಂತ ತಾವು ನೋಡ್ತಾ ಇದ್ದೀರಿ. ನಾನು ನನ್ನ ಸ್ನೇಹಿತರಂತ ರವಿಕುಮಾರ್ ಅವರಿಗೆ ಉತ್ಪೂರ್ವಕವಾಗಿ ಅಭಿನಂದಿಸ್ತೀನಿ. ಏನಪ್ಪ ಅಂದರೆ ನಾವು ಇಬ್ಬರು ಕೂಡ ಇದೇ ಪಂಚಾಯತಿಲಿ ಹುಟ್ಟು ಈಗ ತಾನೇ ನಾವು ದೊರೆಯವ್ರು ಇಲ್ಲೆಲ್ಲ ಇರ್ಬೇಕು ರೇಗಿಸ್ತಾ ಇದ್ರು ನಮ್ಮನ್ನ. ಏನ್ರೇಡ ನೀವು ಈ ಊರಲ್ಲಿ ಹುಟ್ಟಿ ನಿಮ್ಮ ಕತೆಗಳು ಅಂತ. ನಾವು ಕತೆಗಳೇನಂದರೆ ಒಳ್ಳೆದನ್ನು ಮಾಡ್ಕೊಬಂದ್ವಿ, ನಮ್ಮ ಕೈಲಾದನ್ನು ಸಹಾಯ ಮಾಡ್ಕೊಬಂದು ಇವತ್ತು ನನ್ನ ಸ್ನೇಹಿತರು ಈ ಕ್ಷೇತ್ರದ ಶಾಸಕರಾಗಿರೋದ್ರಿಂದ ನಿಮ್ಮೆಲ್ಲರ ಹೆಮ್ಮೆ. ಯಾಕಪ್ಪ ಅಂತ ಹೇಳ್ತೀನಿ ಅಂದರೆ, ಈಗ ಮಂಡ್ಯದಲ್ಲಿ ತಾವು ನೋಡಿದಿರಿ, ಮಂಡ್ಯ ಇರ್ಬೋದು, ಹಳ್ಳಿ ಇರ್ಬೋದು, ಪ್ರತಿ ವಾರ್ಡ್ಗಳಲ್ಲೂ ಕೂಡ ಬೆಳಿಗ್ಗೆ 9 ಗಂಟೆಗೆ ಎದ್ದು ಕ್ಷೇತ್ರದ ಸಮಸ್ಯೆಗಳನ್ನ ಆಲಿಸ್ಬೇಕಾದ್ರೆ ಒಬ್ಬ ಯುವಕ ಬೇಕು, ಒಬ್ಬ ದಕ್ಷ ಬೇಕು. ಅಧಿಕಾರಿಗಳು ಕೂಡ ಜೊತೆಲಿ ನಿಂತ್ಕೊಂಡು ಈ ರೀತಿ ಮಾಡಿ ಅಂತ ಹೇಳಲಿಕ್ಕೆ ಒಬ್ಬ ಸಮಯ ಪ್ರಜ್ಞೆ, ತಿಳುವಳಿಕಸ್ತ, ಆಮೇಲೆ ಸರ್ಕಾರದ ಶಾಸಕರ ಜೊತೆಲಿ, CM ಜೊತೆಲಿ, ಡೆಪ್ಟಿ CM ಜೊತೆಲಿ ನಿಂತು ಈ ಕ್ಷೇತ್ರದ ಅಭಿವೃದ್ಧಿ. ಯಾಕೆಂದ್ರೆ ಕಳೆದ 10 ವರ್ಷದಿಂದ ರವಿಕುಮಾರ್ ಕೂಡ ಊರೂರು ಕ್ಷೇತ್ರ ಸುತ್ತಿದ್ರಿಂದ ಯಾವ ಊರಿನಲ್ಲಿ ಏನು ಸಮಸ್ಯೆ ಇದೆ, ಈಗ ನಾವುಗಳು ಸುತ್ತಿರೋದ್ರಿಂದ ನಮ್ಗೆ ಏನು ಸಮಸ್ಯೆ, ಈಗ ನಮ್ಮೂರಲ್ಲಿ ನಾವು ಹುಟ್ಟು ಬೆಳೆದಿರೋದಕ್ಕೆ ನಮ್ಮೂರಲ್ಲಿ ಏನು ಸಮಸ್ಯೆ ಇದೆ ಅಂತ ನಮಗೆ ಗೊತ್ತಿರುತ್ತೆ. ಅದೇ ಎಲ್ಲ ಮಂಡ್ಯದಲ್ಲಿ ನಿಂತು ಗೆದ್ದಿದ್ರೆ ಏನು ಗೊತ್ತಿರ್ತದೆ ಅವ್ರಿಗೆ, ಸಿಟಿ ಒಳಗಿರೋರು ಗೊತ್ತಿರಲ್ಲ. ಹಳ್ಳಿಯಲ್ಲಿ ಹುಟ್ಟು ಹೋಬಳಿ ಗ್ರಾಮ ಸುತ್ತಿದ್ರು ಮಾತ್ರ ಅದರದ ಸಮಸ್ಯೆಗಳು ಬಹಳ ವಿವರವಾಗಿ ಗೊತ್ತಿರ್ತವೆ. ಶಿವಪುರದಲ್ಲಿ ಏನೋ, ಹೊಸನಗೆರೆಯಲ್ಲಿ ಏನೋ, ಬಂತೆಗೊಬ್ಬಳಲ್ಲಿ ಏನೋ, ಚಿಕ್ಕೋತ್ಕೆರೆಯಲ್ಲಿ ಏನೋ, ದೊಡ್ಡಕೋತ್ಕೆರೆಯಲ್ಲಿ ಏನೋ, ಬಸರಾಳಲ್ಲಿ ಏನೋ ಅಂತ. ಹಂಗಾಗಿ ಇವತ್ತು ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ಮತ್ತು ಶಂಕುಸ್ಥಾಪನಾ ಕಾರ್ಯಕ್ರಮದ ವೇದಿಕೆ ಮೇಲಿರುವಂತ ನನ್ನ ಆತ್ಮೀಯರು, ಈ ಊರಿನ ಸುಪುತ್ರರಾದಂತ ಸತೀಶ್ ಗೌಡ್ರೆ, ಅದಕ್ಕಿಂತ ಜಾಸ್ತಿ ಕೆಲಸಗಳನ್ನೇ ನಿಮ್ಮ ಊರಲ್ಲಿ ಮಾಡ್ತಾ ಇದೀವಿ. ಈಗ ಬರೀ ಇವತ್ತು ನಾವು ಇಲ್ಲಿ ಓಡಾಡ್ಬೇಕಾದ್ರೆ ಎಲ್ಲಾ ಕಡೆಯಿಂದ ರಸ್ತೆ ಆಗಿತ್ತು. ಮಾಚ್ಕೊಂಡ್ನಳ್ಳಿ ಮತ್ತೆ ಒಡ್ರಕೊಪ್ಪಲು ಮಧ್ಯೆ ಒಂದಷ್ಟು ಪೀಸು ತುಂಬಾ ದಿನದಿಂದ ಹಳ್ಳ ಬಂದು ನಿಮಗೆಲ್ಲ ತೊಂದರೆ ಆಗ್ತಿತ್ತು. ಅದನ್ನೇ ಈಗ 15 ಲಕ್ಷ ಹಾಕಿದ್ದೀನಿ, ಆ ಕೆಲಸ ಮುಗಿಯುತ್ತೆ. ನಂತರ 16 ಲಕ್ಷ ರೂಪಾಯಿಯಲ್ಲಿ ನಮ್ಮ ಸೊಸೈಟಿ ಕೆಲಸವನ್ನ, ಕಾಂಪೌಂಡು ಮತ್ತೆ ಇತರ ಕಾಮಗಾರಿಗಳು ಮಾಲಿಂಗಣ್ಣ ನನ್ನ ಬೆನ್ ಬಿದ್ದು ಮಾಡಿಸ್ಕೊಂಡಿದ್ದಾರೆ. ಆ ಕೆಲಸನೂ ಆಗುತ್ತೆ. ಬಹಳ ದಿನಗಳಿಂದ ನೀವು ಅಂಬೇಡ್ಕರ್ ಭವನ ಕೇಳ್ತಿದ್ರಿ, 20 ಲಕ್ಷಕ್ಕೆ ಎಸ್ಟಿಮೇಟ್ ಮಾಡಿದಿರ, ಅದನ್ನ 25 ಲಕ್ಷಕ್ಕೆ ಮಾಡಿ ಚೆನ್ನಾಗಾಗ್ಲಿ. ಈಗ 5 ಲಕ್ಷ ಬಿಡುಗಡೆ ಮಾಡಿದೀನಿ, ಇನ್ನು 20 ಲಕ್ಷನ ಹಂತವಾಗಿ ನೀವು ಕೆಲಸ ಸ್ಟಾರ್ಟ್ ಮಾಡಿದ ತಕ್ಷಣ ಬಿಡುಗಡೆ ಮಾಡ್ತೀನಿ. ನಿಮ್ಮ ದೇವಸ್ಥಾನಕ್ಕೆ 3 ಲಕ್ಷ ಬಿಡುಗಡೆ ಮಾಡಿದೀನಿ, ಅದನ್ನ ಕೆಲಸ ಮಾಡ್ಬಿಟ್ಟು ದುಡ್ಡು ಇಸ್ಕೊಳ್ಳಿ, ದುಡ್ಡು ಬಿಡುಗಡೆ ಆಗಿದೆ. ಮಂಚಮ್ಮನ ದೇವಸ್ಥಾನ
ಮತ್ತೆ ಅದು ಇನ್ನೊಂದು ದೇವಸ್ಥಾನ ಯಾವ್ದು ನೀವು ಕೇಳ್ತಾರೆ, ಶಿವಪುರಧಾಮ, ಅದಕ್ಕೂ ಬಿಡುಗಡೆ ಮಾಡ್ತೀನಿ. ಮತ್ತೆ 5-10 ಲಕ್ಷದ 2 ಊರೊಳಗಡಿನ ಕಾಂಕ್ರೀಟ್ ರಸ್ತೆಗೆ 10 ಲಕ್ಷ ಬಿಡುಗಡೆ ಮಾಡಿದ್ದೀನಿ. ಆ ಕೆಲಸನು ಇವತ್ತು ಇಲ್ಲೇ ಗುದ್ಲಿ ಪೂಜೆ ಮಾಡಿಕೊಟ್ಟಿದ್ದೀನಿ, ಅದನ್ನು ಮುಗಿಸಿ. ಮತ್ತೆ ನೀವು ಕರೆದಿದ್ದಾರೆ 2.5 ಕೋಟಿ ರೂಪಾಯಿಯಲ್ಲಿ. ಈಗ ಟೆಂಡರ್ ಮುಗಿದ ತಕ್ಷಣ ಆ ಕೆಲಸನೂ ಮಾಡ್ತೀನಿ. ನೀವು ಬಹಳ ವರ್ಷದಿಂದ ಕೇಳ್ತಾ ಇದ್ರಿ, ಹೌದಲ್ವಾ? ಒಂದು ಚಪ್ಪಾಳೆ ಬರಲಿಲ್ಲ, ಮತ್ತೆ 2.5 ಕೋಟಿ ಅಲ್ವಾ? ಅಲ್ಲ, 1 ರೂಪಾಯಿ ಅಲ್ಲ, 2 ಎಲ್ಲ ನೆನ್ಕೊಂಡ್ರೆ ತಿಟ್ಟುನು ಅಂತೀರಾ, ಸ್ವಲ್ಪ ಇರ ಮಾಚ್ಕೊನಹಳ್ಳಿಗೆ 2.5 ಕೋಟಿ ರೂಪಾಯಿ ಹಾಕಿದ್ದೀನಿ. ಅದು ಈಗಲೇ ಶೀಘ್ರದಲ್ಲೇ ಕೆಲಸ ನಡೀತದೆ. ಇನ್ನು ನಮ್ಮ ಉಪಮುಖ್ಯಮಂತ್ರಿಗಳು 100 ಕೋಟಿ ರೂಪಾಯಿ ಕೊಟ್ಟಿರೋದ್ರಲ್ಲಿ ಮಾಚ್ಕೊನಹಳ್ಳಿ, ಶಿವಪುರ, ಗಣಗ, ಕೆರೆ ಬೈಲು ರಸ್ತೆ ಕೂಡ ಸ್ಯಾಂಕ್ಷನ್ ಆಗಿದೆ. ಟೆಂಡರ್ ಆಗಬೇಕು, ಕೆಲಸ ಆರಂಭ ಆಗ್ತದೆ. ಮತ್ತೆ ಶಿವಪುರ ಅಶ್ವಗೆರೆ ಕೆರೆ ಏರಿ ಮೇಲೆ ಏನು ಆಕ್ಸಿಡೆಂಟ್ಗಳಾಗ್ತಿತ್ತು, ಅದಕ್ಕೆ ಸ್ಟೀಲ್ ಬ್ಯಾರಿಗೇಡು ಮತ್ತು ರೋಡ್ಗಳನ್ನು ಹಾಕುವಂಥದಕ್ಕೆ 3 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿದ್ದೀನಿ. ಅದು ಟೆಂಡರ್ ಆಗಿದ್ದ ತಕ್ಷಣ ಕೆಲಸ ಆಗುತ್ತೆ. ಗಣಗ ಊರೊಳಗಡೆಗೆ 1 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿದೆ. ಬರೋವಾರ ಲಕ್ಷ್ಮಣನ ಮನೆಯಿಂದ ಮುಂದೆಯಿಂದ ಗೇಟಿಂದ ಅಪ್ ಟು ನಮ್ಮ ದೇವಸ್ಥಾನ ದಂಡಮ್ಮನ ದೇವಸ್ಥಾನದಲ್ಲೂ 1 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿದ್ದೀನಿ. ಈಗ ಗುದ್ಲಿ ಪೂಜೆ ಒಂದು ಮಾಡಬೇಕು, ಬರೋವಾರ ಮಾಡಿಕೊಡ್ತೀನಿ. ಆ ಕೆಲಸನೂ ಆಗ್ತದೆ. ನಿಮಗೆ ಅಲ್ಲಿಂದ ಗುಡಿಗೆನಹಳ್ಳಿಯಿಂದ ಬರ್ಬೇಕಾದ್ರೆ ಹಳ್ಳ ಅಲ್ಲ, ಅದಕ್ಕೂ 1 ಕೋಟಿ ಸ್ಯಾಂಕ್ಷನ್ ಮಾಡಿದ್ದೀನಿ. ಅದ್ರದ್ದು ಈ ಗಣಗದ ಪೂಜೆ ಮಾಡ್ಬೇಕಾದ್ರೆ ಅದನ್ನು ಮಾಡಿಕೊಡ್ತೀನಿ. ಆ ರಸ್ತೆ ಅಲ್ಲಿಂದ ಇಲ್ಲಿವರೆಗೂ ಎಲ್ಲೂ ಅಳ್ಳಾಡಬಾರ್ದಲ್ಲ ಗಾಡಿ, ಹಂಗೆ ಅದಕ್ಕೂ ಸ್ಯಾಂಕ್ಷನ್ ಮಾಡಿದ್ದೀನಿ. ಅದು ಪೂಜೆ ಮಾಡ್ತೀವಿ. ಇತಿಹಾಸದಲ್ಲಿ ನೀವು ಯಾರೂ ಕೂಡ ಇಷ್ಟು ಕೆಲಸನ ಈ ಪಂಚಾಯತಿನ ನೆನ್ಸ್ಕೋತಾನೆ ಇರಲಿಲ್ಲ. 5 ಲಕ್ಷ ರೂಪಾಯಿ ತರಬೇಕಾದ್ರೆ 5 ವರ್ಷ ನಮ್ಮ ಮಾಲಿಂಗಣ್ಣ, ನಮ್ಮ ರವಿ, ನಮ್ಮ ಜಗ MLAಗಳ ಮನೆ ಹತ್ರ ಸೈಕಲ್ ಹೊಡಿಬೇಕಾಗಿತ್ತು. ಈಗ ನಾನೇ ನಿಮ್ಮ ಹತ್ರ ಬಂದು ಎಷ್ಟು ಲಕ್ಷ ಎಷ್ಟು ಕೋಟಿ ಬೇಕು ಅಂತ ಸ್ಯಾಂಕ್ಷನ್ ಮಾಡ್ತಾ ಇದ್ದೀನಿ. ಮತ್ತೆ ಪ್ರತಿಯೊಬ್ಬರಿಗೂ ಪ್ರತಿಯೊಂದೊಂದು ಸಮಸ್ಯೆ ಇದೆ. ಒಂದೇ ಸರಿ ನಾವು ಮಾಯ ಮಂತ್ರ ಮಾಡಿ ಎಲ್ಲ ಮಾಡೋಕ್ಕಾಗಲ್ಲ. ಹಂತವಾಗಿ ನೀವು ಕೇಳದೇ ಇದ್ರು ಕೂಡ ನನಗೆ ಇದು ಜವಾಬ್ದಾರಿ ಇದೆ ನಮ್ಮೂರು ಪಂಚಾಯತಿಯಿಂದ. ಹಂತವಾಗಿ ಎಲ್ಲವನ್ನು ಮಾಡ್ತೀನಿ. ನೀವು ಸ್ಮಶಾನದ ರೋಡು, ಆಮೇಲೆ ಚಿಕ್ಕ ಹೊತ್ಕೆರೆ ಮಾಚ್ಕೊಂಡಹಳ್ಳಿಗೆ ಅದು PWD ಬೇರೆ, MDR ಬೇರೆ. ಈಗ PWD ರೋಡ್ ಮಾಡ್ತಾ ಇರೋದು. MDRದು ಅಂದ್ರೆ ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ದುಡ್ಡು ರಿಲೀಸ್ ಆದಾಗ ಅದನ್ನ ಫಸ್ಟ್ ತಗೊಂಡು ಮಾಡ್ತೀವಿ. ಅದನ್ನೇ ಹಂತವಾಗಿ ಎಲ್ಲ ರಸ್ತೆಗಳನ್ನ ಮಾಡ್ತೀನಿ. ಈಗ ನಮ್ಮ ಸ್ನೇಹಿತರು ಇಲ್ಲೊಂದು ಮದುವೆ ಬೇಕು ಅಂತ ಕೇಳಿದ್ರೆ, ಈಗ ನಮ್ಮೂರಲ್ಲಿ 2.5 ಕೋಟಿ ರೂಪಾಯಿ ಖರ್ಚು ಮಾಡಿ ಚೌಟ್ರಿ ಕೆಲಸ ನಡೀತಾ ಇದೆ. ಅಷ್ಟು ದೊಡ್ಡದು ಸಣ್ಣ ಸಣ್ಣ ಹಳ್ಳಿಗಳಲ್ಲೂ ಬೇಡ ಅಂತ ಹೇಳ್ತೀನಿ. ಆದ್ರೆ ನಮ್ಮೂರವರು MLA ಊರಲ್ಲಿ ಇಷ್ಟೊಂದು ಚೆನ್ನಾಗಿಲ್ಲ ಅಂದ್ರೆ ಹೆಂಗೆ ಅಂತ ಶಿವರಾಮಣ್ಣ ಬೈದರು ಅಂತೇಳಿ ಮಾಡಿದೀವಿ. ಆಯ್ತು, 1 ಕೋಟಿ ರೂಪಾಯಿಯನ್ನ ನಿಮ್ಮೂರಿಗೂ ಸ್ಯಾಂಕ್ಷನ್ ಮಾಡ್ತೀನಿ. ಹಂತವಾಗಿ ಒಳ್ಳೆ ಚೌಟ್ರಿ ಕಟ್ಟಿ ನಿಮ್ಮ ಬಡ ಮಕ್ಕಳುಗಳಿಗೆ ಮದುವೆ ಮಾಡೋದಕ್ಕೆ ಅನುಕೂಲ ಆಗ್ತದೆ. ನೀವು ಚೌಟ್ರಿಗೆ ಜಾಗ ಗುರುತಿಸಿ ಈ ಸ್ವತ್ತು ಮಾಡಿಸಿ 1 ಕೋಟಿ ರೂಪಾಯಿನ ರಿಲೀಸ್ ಮಾಡ್ತೀನಿ. ನೀವು ಚೌಟ್ರಿಯನ್ನ ಕಟ್ಕೊಳ್ಳಿ. ಅಂಬೇಡ್ಕರ್ ಭವನವನ್ನು ಕಟ್ಟಿ ಅವ್ರಿಗೂ ಅನುಕೂಲ ಆಗಲಿ. ಎಲ್ಲ ಹಂತವಾಗಿ ಮಾಡಿ ನಿಮ್ಮ ಊರನ್ನ ಅಭಿವೃದ್ಧಿಯನ್ನ ಈಗ ನೋಡಿ, ಅಲ್ಲಿ ಎಲ್ಲ ಮತ್ತೆ 3-4 ರಸ್ತೆಗೆ ಆಲ್ರೆಡಿ ಕೆಲಸ ಮುಗ್ದಿದೆ. ಎಲ್ಲ ನಾವು ಫಸ್ಟ್ ದುಡ್ಡು ಬಂದಿದ ತಕ್ಷಣ ಶಿವಪುರ ಪಂಚಾಯತಿಗೆ ಅಂತ ಹಾಕ್ತಿವಿ. ಯಾಕಂದ್ರೆ ನಮ್ಮೂರು ಅಂತ. ನಿಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ. ಇನ್ನೂ 2-3 ಕೆಲಸಗಳಿದೆ ಅಂತ ಹೇಳಿ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.